ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ಹೇಗೆ ರಿವ್ಯೂಸನ್ನು ಕೊಡ್ತಾ ಇದ್ದೇನೆ ಕಾಲೇಜಿದು ಪ್ಲೇಸ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸನ್ನು, ಮತ್ತು ಹೇಗಿದೆ ಕಾಲೇಜು, ಯಾವ್ಯಾವ ಕಂಪನೀಸ್ಗಳು ಬರುತ್ತೆ, ಯಾವ್ಯಾವ ಬ್ರಾಂಚಸ್ಗಳನ್ನು ಆಫರ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಎಲ್ಲ ನಾನು ರಿವ್ಯೂಸ್ ಕೊಡ್ತಾ ಇದ್ದೇನೆ. ಅದರಲ್ಲಿ ಆಲ್ಮೋಸ್ಟ್ ಒಂದು ಟಾಪ್ 12-13 ಕಾಲೇಜಸ್ಗಳಾಗಿದೆ. ಅಂದರೆ ಟಾಪ್ ಅಂತಲ್ಲ, ನಾನು ಇದಾಗಿ ಮಾಡ್ತಾ ಇದ್ದೇನೆ, ಇರೋದರಲ್ಲಿ ಸ್ವಲ್ಪ ಫೇಮಸ್ ಕಾಲೇಜಸ್ಗಳನ್ನ ಮಾಡ್ತಾ ಇದ್ದೇನೆ. ಸೊ ಬೆಸ್ಟ್ ಇರೋ ಕಾಲೇಜಸ್ಸನ್ನು ಕೂಡ ಮಾಡ್ತಾ ಇದ್ದೇನೆ. ನಾಟ್ ಇನ್ ಆರ್ಡರ್, ಇಟ್ ಈಸ್ ನಾಟ್ ಇನ್ ಆರ್ಡರ್ ಸ್ಟೂಡೆಂಟ್ಸ್. ಓಕೆ, ಅದೇ ರೀತಿ ಈಗ ಮುಂದಿನ ವೀಡಿಯೋದಲ್ಲಿ ನಾನು ಈಗ ಮಾಡೋ ವೀಡಿಯೋದಲ್ಲಿ ನಾನು ಸರ್ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಸರ್ MUIT ಅಂತ ಕರೀತಾರೆ, ಈ ಕಾಲೇಜ್ ಬಗ್ಗೆ ರಿವ್ಯೂಸ್ ಕೊಡ್ತೇನೆ. ಅದಕ್ಕೂ ಮುಂಚೆ ಸ್ಟೂಡೆಂಟ್ಸ್, ಯಾರಿಗಾದರೂ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಪರ್ಸನಲ್ ಗೈಡೆನ್ಸಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ, ಇಟ್ ಈಸ್ ಫಾರ್ ಕೌನ್ಸಿಲಿಂಗ್, KCET ಮತ್ತು ಕಾಮಿಡಿಕೆ ಎರಡಕ್ಕೂ ಕೂಡ ಪರ್ಸನಲ್ ಗೈಡೆನ್ಸನ್ನು ಕೊಡ್ತೇವೆ ನಾವು. ಏಕಲವ್ಯ ಅಂತ ಅದಕ್ಕೆ ನೇಮ್ ಇಟ್ಟಿದ್ದೇವೆ. ಸೊ ಅದಕ್ಕೆ ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ದಯವಿಟ್ಟು ಈ ನಂಬರ್ಗೆ ಮೆಸೇಜ್ ಹಾಕಿ 6362324224. ಇದು 500 ರೂಪೀಸ್ ಫೀಸ್ ಆಗಿರುತ್ತೆ. ಜಾಯ್ನ್ ಆಗಬೇಕು ಅಂತಿದ್ದವ್ರು ಆದಷ್ಟು ಬೇಗ ಜಾಯ್ನ್ ಆಗಿ. ಯಾಕಂತ ಕೇಳಿದರೆ ಇನ್ನೂ KCET ರಿಸಲ್ಟ್ ಲೇಟ್ ಇದೆ ಅಂತ ವೆಯ್ಟ್ ಮಾಡ್ತಾ ಇರಬೇಡಿ. ಇವಾಗಲೇ ಒಂದು ಲಿಸ್ಟನ್ನು ಪ್ರಿಪೇರ್ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ನಿಮ್ಮ ರ್ಯಾಂಕಿಗೆ ಸರಿಯಾಗಿ ಒಂದು ಪ್ರೊಡಿಕ್ಷನ್ ಮಾಡಿ ಒಂದು ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ ರ್ಯಾಂಕ್ ತೊಗೊಂಡು ಅದಕ್ಕೆ ಲೀಸ್ಟನ್ನು ಪ್ರಿಪೇರ್ ಮಾಡಿ ನಿಮಗೆ 100% ಯಾವ ಕಾಲೇಜ್ ಸಿಗ್ಬೋದು, ನಿಮಗೆ ಯಾವ ಕಾಲೇಜ್ ಸಿಗೋದೇ ಇಲ್ಲ, ಆ ಕಾಲೇಜಿಗೆ ಹಾಕಬೇಕಾ ಬೇಡವಾ, ಎಲ್ಲ ಹಾಕಬೇಕು, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನಾನು ಕೊಡ್ತೇನೆ ಆಯಿತಾ. ದಿಸ್ ಇಸ್ ಪರ್ಸನಲ್ ಗೈಡೆನ್ಸ್ ಸ್ಟೂಡೆಂಟ್ಸ್, ಒನ್ ಟು ಒನ್ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಸ್ಟೂಡೆಂಟಿಗೂ ಕೂಡ ನಾನು ಕಾಲ್ ಮಾಡಿ ಹಾಫ್ ಆನ್ ಅವರ್ 1 ಅವರ್ ಅವನಿಗೆ ಕೂರಿಸ್ಕೊಂಡು ಯಾವ ಆರ್ಡ್ರಲ್ಲಿ ಬರೀಬೇಕು, ಯಾವ ಆರ್ಡ್ರಲ್ಲಿ ಹಾಕಬೇಕು ಎಲ್ಲದನ್ನು ಇವಾಗಲೇ ಹೇಳಿಕೊಡ್ತೇವೆ. ಎಲ್ಲದನ್ನು ಬರೆದಿಟ್ಕೊಳ್ತೀರಾ ಆಯಿತಾ. ನಿಮ್ಗೆ ಇದು ತುಂಬ ಕ್ಲಾರಿಟಿ ಸಿಗುತ್ತೆ ಸ್ಟೂಡೆಂಟ್ಸ್. ಯಾವುದೋ ನೀವು ಯೂಟ್ಯೂಬಲ್ಲಿ ತೊಗೊಂಡು ವಾಟ್ ದ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜ್ ಆಫ್ ಕರ್ನಾಟಕ ಅಂತ ಕೊಟ್ಟರೆ ಟಾಪ್ 10 ಕೊಡ್ತಾರೆ. 10 to 20 ಯಾಕೆ ಕೊಟ್ಟಿದ್ದಾರೆ? 10 to 20 ಇಂಜಿನಿಯರಿಂಗ್ ಕಾಲೇಜಸ್ ಅಂತ ಕೊಟ್ಟಾಗ ಅದನ್ನು ಯಾಕೆ ಕೊಟ್ಟಿದ್ದಾರೆ, ಯಾಕೆ ಅದನ್ನು ಅಲ್ಲೇ ಪ್ಲೇಸ್ ಮಾಡಬೇಕು, ಅದೆಲ್ಲ ಇಂಪಾರ್ಟೆಂಟ್. ಬೇಸ್ಡ್ ಆನ್ ಪ್ಲೇಸ್ಮೆಂಟ್ ನೋಡಬೇಕು ನೀವು ಸ್ಟೂಡೆಂಟ್ಸು. ಇಲ್ಲಿ ಫ್ಯಾಕಲ್ಟಿ ಹೇಗಿದ್ದಾರೆ ನೋಡಬೇಕು, ಯಾವ್ಯಾವ ಬ್ರಾಂಚಸ್ಗಳಿದೆ ಅದೆಲ್ಲದು ನಿಮ್ಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು ಆಯಿತಾ. ಈಗ ನಿಮಗೆ ಟಾಪ್ 10 ಎಲ್ಲ ಕಾಲೇಜಿನ ಆಲ್ಮೋಸ್ಟ್ ನೀವು ಗೊತ್ತಿದೆ ನಿಮಗೆ ಆಲ್ಮೋಸ್ಟ್. ಬಟ್ 10 to 20 ಅಂತ ಆದಾಗ ಯಾವ ಕಾಲೇಜನ್ನು ಎಲ್ಲಿ ಪ್ಲೇಸ್ ಮಾಡಬೇಕು, ಯಾಕೆ ಪ್ಲೇಸ್ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ನಾನು ಪ್ರತಿಯೊಂದನ್ನು ಹೇಗೆ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ ನೋಡಿ, ಎಲ್ಲ ಕಾಲೇಜಿನ ಪ್ಲೇಸ್ಮೆಂಟ್ ವೈಸ್ ಹೇಗೆ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ, ಎಷ್ಟು ಪರ್ಸೆಂಟೇಜ್ ಆಫ್ ಪ್ಲೇಸ್ಮೆಂಟ್ ಇದೆ, ಆವ್ರೇಜ್ ಪ್ಯಾಕೇಜ್ ಏನು, ಮೀಡಿಯನ್ ಪ್ಯಾಕೇಜ್ ಏನು, ಹೈ ಪ್ಯಾಕೇಜ್ ಏನು, ಪ್ರತಿಯೊಂದು ಹೇಳ್ತಾ ಇದ್ದೇನೆ. ಅದೇ ರೀತಿ ನಾನು ಕೊಡೋ ಎಲ್ಲ ಕಾಲೇಜಿಗೂ ಕೂಡ ಅನಲೈಸ್ ಮಾಡಿ ನಾನು ನಿಮಗೆ ಇದು ಮಾಡ್ತೇನೆ, ಲಿಸ್ಟನ್ನು ಕೊಡ್ತೇನೆ ಆನ್ ದ ಬೇಸಿಸ್ ಆಫ್ ಅನಾಲಿಸಿಸ್ ಸ್ಟೂಡೆಂಟ್ಸ್. ಇದು ಯಾವುದು ರ್ಯಾಂಡಮ್ ಅಲ್ಲ. ಓಕೆ, ಸೊ ಅದನ್ನು ನೋಡಿ ನಿಮಗೆ ಲಿಸ್ಟನ್ನು ಕೊಡ್ತೇನೆ. ಅದನ್ನು ಯಾವ ಆರ್ಡ್ರಲ್ಲಿ ಹಾಕಬೇಕು, ಅಕಾರ್ಡಿಂಗ್ ಟು ಯುವರ್ ಬ್ರಾಂಚ್ ಪ್ರಿಫರೆನ್ಸ್ ಹೇಗೆ ಹಾಕಬೇಕು ಅದೆಲ್ಲದನ್ನು ನಾನು ಹೇಳಿ ಕೊಡ್ತೇನೆ ಆಯಿತಾ. ಯಾರಿಗಾದ್ರು ಜಾಯ್ನ್ ಆಗಬೇಕು ಅಂತಿದ್ರೆ ಏಕಲವ್ಯ ಗ್ರೂಪಿಗೆ ಈ ನಂಬರ್ಗೆ ಮೆಸೇಜ್ ಮಾಡಿ. 500 ರೂಪೀಸ್ ಫೀಸ್ ಇರುತ್ತೆ. CET ರಿಸಲ್ಟ್ ಲೇಟ್ ಇದೆ ಅಂತ ವೆಯ್ಟ್ ಮಾಡಬೇಡಿ. ಯಾಕಂತ ಕೇಳಿದ್ರೆ ಜಾಸ್ತಿ ಟೈಮ್ ಇಲ್ಲ. ನೀವು ಆದಷ್ಟು ಬೇಗ ಸೇರಿದಷ್ಟು ನಿಮಗೆ ಒಳ್ಳೆಯದು ಸ್ಟೂಡೆಂಟ್ಸ್ ಆಯಿತಾ. ಓಕೆ ಸ್ಟೂಡೆಂಟ್ಸ್, ಈಗ ನಾನು ಕ್ಲಾಸಿಗೆ ಇದಕ್ಕೆ ಹೋಗ್ತಾ ಇದ್ದೇನೆ, ವೀಡಿಯೋಗೆ ಹೋಗ್ತಾ ಇದ್ದೇನೆ. ಇವತ್ತು ನಾನು ಸರ್ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅದನ್ನು ಸರ್ MVIT ಅಂತ ಕರೀತಾರೆ. ಒನ್ ಆಫ್ ದ ಬೆಸ್ಟ್ ಕಾಲೇಜು ಆ್ಯಂಡ್ ಇದನ್ನು ಎಷ್ಟನೇಲ್ಲಿ ಇಡ್ಬೋದು ನಾನು, ಟಾಪ್ 10 to 15 ಮಿಡ್ಲಲ್ಲಿ ಇಡ್ಬೋದಾ, ಆರ್ 15 to 20 ಇನ್ ಬಿಟ್ವೀನ್ ಇಡ್ಬೋದಾ, ಯು ಹ್ಯಾವ್ ಡೌಟ್ಸ್ ರೈಟ್. ಸರ್ MVIT ಇದಿರೋದು 133 acres ಆಫ್ ಲ್ಯಾಂಡ್, ದೊಡ್ಡ ಜಾಗದಲ್ಲಿದೆ ಸರ್ MVIT. ಒಳ್ಳೆ ಕಾಲೇಜು, ಬಟ್ ಎಲ್ಲಿ ಪ್ಲೇಸ್ ಮಾಡೋದು ಇಂಪಾರ್ಟೆಂಟ್ ಅಲ್ವಾ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತಲ್ಲ, ಎಲ್ಲಿ ಪ್ಲೇಸ್ ಮಾಡಬೇಕು ನಾನು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೋಡಿ, ಇನ್ ದ ಇಯರ್ 2020 ಮತ್ತು 21ನಲ್ಲಿ ಇಲ್ಲಿಗೆ ವಿಸಿಟ್ ಆದಂಥ ಕಂಪನೀಸ್ 32. ನಂಬರ್ ಆಫ್ ಕಂಪನೀಸ್ ವೆರಿ ಲೆಸ್ ಸ್ಟೂಡೆಂಟ್ಸ್, ಇದು ಆ್ಯಕ್ಚುಲಿ ವೆರಿ ಲೆಸ್. ಓಕೆ, ಯಾಕಂತ ಕೇಳಿದ್ರೆ ನೀವು ಕಂಪೇರ್ ಮಾಡ್ಲಿಕ್ಕೆ ಹೋದರೆ ಕೆಲವೊಂದು RV ರಾಮಯ್ಯ PES ಅಥವಾ ಟಾಪ್ 10 ಕಂಪೇರ್ ಮಾಡ್ಲಿಕ್ಕೆ ಹೋದರೆ ಅರೌಂಡ್ 200-400 ಕಂಪನೀಸ್ ಎಲ್ಲ ಬರುತ್ತೆ. ಓಕೆ, ಸೊ ಇದು ಆ್ಯಕ್ಚುಲಿ ಲೆಸ್ 32. ಎಲಿಜಿಬಲ್ ಗ್ರ್ಯಾಜುಯೇಟ್ಸ್ ಎಷ್ಟು ಅಂತ ಕೇಳಿದರೆ 501. ಎಲಿಜಿಬಲ್ ಅಂತ ಹೇಳಿದರೆ ನಾನು ಮೊದಲೇ ಹೇಳಿದ್ದೇನೆ, ದೋಸ್ ಆರ್ ಎಲಿಜಿಬಲ್ ಅಂತ ಹೇಳಿದರೆ ಮಿನಿಮಮ್ ಒಂದು 8 ಪಾಯಿಂಟ್ ಇಟ್ಕೊಂಡ್ರೆ ಯು ಆರ್ ಇನ್ ಅ ಸೇಫರ್ ಸೈಡ್ ವಿದೌಟ್ ಎನಿ ಬ್ಯಾಕ್ಲಾಗ್ಸ್. ಯಾವುದು ಆ್ಯಕ್ಟಿವ್ ಬ್ಯಾಕ್ಲಾಗ್ಸ್ ಇಲ್ಲದೆ ನೀವು 8 ಪಾಯಿಂಟ್ ಒಂದು ಇಟ್ಕೊಂಡ್ರೆ ದಟ್ಸ್ ಅ ಸೇಫರ್ ಸೈಡ್. ಗೇಮ್ ಪ್ಲೇ ಮಾಡ್ಬೋದು ನೀವು, ಒಳ್ಳೆ ಪ್ಯಾಕೇಜು ಕೂಡ ಹೋಗ್ಬೋದು. ಇರೋದೇ 32 ಕಂಪನೀಸು. ಎಲಿಜಿಬಲ್ ಗ್ರ್ಯಾಜುಯೇಟ್ಸ್ 501. ಟೋಟಲ್ ಪ್ಲೇಸ್ಡ್ ಅದರಲ್ಲಿ 439 ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ ಸ್ಟೂಡೆಂಟ್ಸ್. ಅಂದರೆ ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ಎಷ್ಟು 88. ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ಒಳ್ಳೆ ಇದೆ. ಆ್ಯಂಡ್ ಹೈಯೆಸ್ಟ್ ಸ್ಯಾಲರೀಸ್ 11.7. ಅಂದರೆ ಹೈಯೆಸ್ಟ್ ಸ್ಯಾಲರಿ ಜಾಸ್ತಿ ಇಲ್ಲ ಸ್ಟೂಡೆಂಟ್ಸ್, ಅರ್ಥ ಆಯ್ತಾ. ಸೊ ಇಲ್ಲಿ ನೋಡಿ, ನೀವು ನ್ಯೂ ಹೊರಿಝಾನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಂಪೇರ್ ಮಾಡ್ಲಿಕ್ಕೆ ಹೋದರೆ NMIT ನಿಟ್ಟೆ, RNSIT, BNMIT ಇದಕ್ಕೆಲ್ಲ ಕಂಪೇರ್ ಮಾಡ್ಲಿಕ್ಕೆ ಹೋದರೆ ಇದ್ರದ್ದು ಹೈಯೆಸ್ಟ್ ಪ್ಯಾಕೇಜು ಕಡಿಮೆ, ಸ್ವಲ್ಪ ಆವ್ರೇಜ್ ಸ್ಯಾಲ್ರಿನೂ ಅಷ್ಟು ಹೈ ಏನಿಲ್ಲ, 4.5 ಅಲ್ವಾ. ನೀವೀಗ RV ರಾಮಯ್ಯ PES ಅಲ್ಲಿ ನೋಡಿದ್ರೆ ಮಿನಿಮಮ್ ಒಂದು 8 to 9 ಅಲ್ಲ ಇದೆ. ಸೊ ಇದು 4.5, ಬಟ್ ಬರ್ತಾ ಇಂಪ್ರೂವ್ಮೆಂಟ್ ಆಗಿದೆ. ಓಕೆ, ಇದನ್ನು ಎಲ್ಲಿ ಪ್ಲೇಸ್ ಮಾಡ್ಬೋದು ನಾನು, 10 to 15, 15 to 20, ಅದು ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಮ್ಮ ಏಕಲವ್ಯ ಗ್ರೂಪಿಗೆ ಸೇರಿದ್ರೆ ನಾನು ಎಲ್ಲೆಲ್ಲಿ ಯಾವುದನ್ನು ಪ್ಲೇಸ್ ಮಾಡಬೇಕು ಅಂತ ಇನ್ ದ ಆರ್ಡರ್ ನಾವು ಕೊಡ್ತೇವೆ. ಯಾವ ಬ್ರಾಂಚಿಗೆ ಹೇಗೆ ಮಾಡಬೇಕು ಅಂತ ನಾವು ಅದನ್ನು ಕೊಡ್ತೇವೆ ಆಯಿತಾ. ಇಲ್ಲಿ ನೋಡಿ 2020 to 23 37 ಕಂಪನೀಸ್ ಬಂದಿತ್ತು. ನಂಬರ್ ಆಫ್ ಕಂಪನೀಸ್ ಇನ್ಕ್ರೀಸ್ ಆಗ್ತಾ ಇದೆ. ಈ ವರ್ಷ ನೋಡಿ 40 ಕಂಪನೀಸ್ ಬಂದಿದೆ. ಅಂದರೆ ಎಕ್ಸ್ಪೆಕ್ಟೆಡ್ ಇದನ್ನು ಆಗಲಿಲ್ಲ.
37 ಕಂಪನೀಸ್ ಬಂದಿದೆ. 545 ಗ್ರಾಜ್ಯುಯೇಟ್ಸ್ ಆರ್ ಎಲಿಜಿಬಲ್ ಟು ಸಿಟ್ ಫಾರ್ ಇಂಟರ್ವ್ಯೂ ಫಾರ್ ಪ್ಲೇಸ್ಮೆಂಟ್ಸ್. ಅದರಲ್ಲಿ ಪ್ಲಸ್ ಪರ್ಸೆಂಟೇಜ್ ಆಫ್ ಪ್ಲೇಸ್ಮೆಂಟ್ಸ್ ಎಷ್ಟು ಹೇಳಿ, 89% ಆಫ್ ದ ಸ್ಟೂಡೆಂಟ್ಸ್ ಗಾಟ್ ಪ್ಲೇಸ್ಡ್. ಅಂದರೆ ಪರ್ಸೆಂಟೇಜ್ ಆಫ್ ದ ಪ್ಲೇಸ್ಮೆಂಟ್ ಇಸ್ ಗುಡ್ ಆ್ಯಕ್ಚುಲಿ. ಹೈಯೆಸ್ಟ್ ಸ್ಯಾಲ್ರಿ ನೋಡಿ 11, ಹೈಯೆಸ್ಟ್ ಸ್ಯಾಲ್ರಿ ಇಲ್ಲ ಇಲ್ಲಿ. ಯಾರಿಗೆ ಗೊತ್ತುಂಟಾ, ತುಂಬ ಒಳ್ಳೆ ಓದೋರು, ತುಂಬ ಕೋಡಿಂಗ್ ಬಗ್ಗೆ ತುಂಬ ನಾಲೆಜ್ ಇದ್ದವರು, ಅವರಿಗೆ ಅಪಾರ್ಚುನಿಟಿ ಸ್ವಲ್ಪ ಕಡಿಮೆ ಇರುತ್ತೆ ಇಲ್ಲಿ. ಓಕೆ, ಅಪಾರ್ಚುನಿಟಿ ಕಡಿಮೆ ಇರುತ್ತೆ ಸ್ಟೂಡೆಂಟ್ಸ್. ಯಾಕಂತ ಕೇಳಿದ್ರೆ ನಿಮಗೆ 11 LP ಏನು ಅಷ್ಟು ದೊಡ್ಡ ವಿಷಯ ಅಲ್ಲ, ಬಿಕಾಸ್ ಯುವರ್ ಗುಡ್ ಆಟ್ ಕೋಡಿಂಗಲ್ಲಿ ಗುಡ್ ಇದ್ದರೆ, ಸೊ ಇದು ಅಷ್ಟು ದೊಡ್ಡ ವಿಷಯ ಅಂತ ಅನ್ಸೋದಿಲ್ಲ. ಯು ಮೈಟ್ ಗೆಟ್ 14, 15, 20, 25 ಅಲ್ವಾ. ಸೊ ಬಟ್ ಇಲ್ಲಿ ಹೈಯೆಸ್ಟ್ ಪ್ಯಾಕೇಜ್ ತುಂಬ ಕಡಿಮೆ ಇದೆ ಸ್ಟೂಡೆಂಟ್ಸ್, 11 LP. ಬಟ್ ಆನ್ ಆನ್ ಆ್ಯಾವರೇಜ್ ದ ಪ್ಲೇಸ್ಮೆಂಟ್ ರೇಟ್ ಇಸ್ ವೆರಿ ಗುಡ್. ಓಕೆ, ಆ್ಯಾವ್ರೇಜ್ ಪ್ಯಾಕೇಜ್ ನೋಡಿ 5 LP. ಎವ್ರಿ ಇಯರ್ ಆ್ಯಾವ್ರೇಜ್ ಪ್ಯಾಕೇಜ್ ಇನ್ಕ್ರೀಸ್ ಆಗ್ತಾ ಇದೆ, ಅದು ಇಂಪಾರ್ಟೆಂಟ್. ನಂಬರ್ ಆಫ್ ಕಂಪನೀಸ್ ಇನ್ಕ್ರೀಸ್ ಆಗ್ತಾ ಇದೆ. ನಂಬರ್ ಆಫ್ ಸ್ಟೂಡೆಂಟ್ಸ್ ಗೆಟಿಂಗ್ ಪ್ಲೇಸ್ಡ್ ಈಸ್ ಆಲ್ಸೋ ಗೆಟಿಂಗ್ ಇನ್ಕ್ರೀಸ್ಡ್, ಅದು ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ 2023-24 ಕರೆಂಟ್ ಇಯರ್ಲಿ ಹೇಳ್ತಾ ಇರೋದು, ಇದು ಸ್ಟಿಲ್ ಹೋಗ್ತಾ ಇದೆ, ಇಟ್ ಇಸ್ ಆನ್ ಪ್ರೋಗ್ರೆಸ್. ನಂಬರ್ ಆಫ್ ಕಂಪನೀಸ್ 40, ದಟ್ ಮೀನ್ಸ್ ದ ನಂಬರ್ ಆಫ್ ಕಂಪನೀಸ್ ಆರ್ ಕೀಪ್ಸ್ ಆನ್ ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ದಟ್ಸ್ ಅ ಗುಡ್ ಸೈನ್ ಆ್ಯಕ್ಚುಲಿ. ಎಲಿಜಿಬಲ್ ಗ್ರಾಜ್ಯುಯೇಟ್ಸ್ 520, ದಿಸ್ ಇಯರ್ ಟೋಟಲ್ 520 ಗ್ರಾಜ್ಯುಯೇಟ್ಸ್ ಇದ್ದಾರೆ. ಟೋಟಲ್ ಪ್ಲೇಸ್ಡ್ ಇನ್ನು ಕೊಡಲಿಲ್ಲ, ವೈ ಬಿಕಾಸ್ ಇಟ್ ಇಸ್ ಇನ್ ಸ್ಟಿಲ್ ಪ್ರೋಗ್ರೆಸ್, ಅದಕ್ಕೋಸ್ಕರ. ಪ್ಲೇಸ್ಮೆಂಟ್ ಪರ್ಸೆಂಟೇಜ್ 77. ಎನಿವೇ ಈ ವರ್ಷ ಎಲ್ಲ ಕಾಲೇಜಲ್ಲೂ ಕೂಡ ಎಫೆಕ್ಟ್ ಆಗಿದೆ, ಸೊ 77% ಇಸ್ ನಾಟ್ ಬ್ಯಾಡ್. ಓಕೆ, ನೆಕ್ಸ್ಟ್ ಹೈಯೆಸ್ಟ್ ಸ್ಯಾಲರಿ 15 LP. 15 LP ಒಂದು ಹೈಯೆಸ್ಟ್ ಸ್ಯಾಲರಿ. ಸೊ ಈ ವರ್ಷ ಸ್ವಲ್ಪ ಓಕೆ ಫೈನ್ ಅರೌಂಡ್. ಓಕೆ, ಆ್ಯಾವ್ರೇಜ್ ಪ್ಯಾಕೇಜ್ ಇನ್ನು ಕೊಡಲಿಲ್ಲ, ವೈ ಬಿಕಾಸ್ ಇನ್ನು ಪ್ಲೇಸ್ಮೆಂಟ್ ಅನ್ನೋದು ಆಗ್ತಾ ಇದೆ, ಅದಕ್ಕೋಸ್ಕರ ಆ್ಯಾವ್ರೇಜ್ ಪ್ಯಾಕೇಜನ್ನು ನಾನು ತಗೊಳ್ಳಿಲ್ಲ, ಆಯಿತಾ. ಸೊ ಇದೆಲ್ಲ ಅವರ ಅಫಿಷಿಯಲ್ ವೆಬ್ಸೈಟಿಂದ ತೆಗೆದಿದ್ದು, ಇದು ನನ್ನ ಡೇಟಾ ಅಲ್ಲ. ಓಕೆ, ನಾನೇ ನನಗೆ ಬೇಕಾದಾಗ ಎಲ್ಲೆಲ್ಲೋ ತೆಗೆದಿದ್ದಲ್ಲ, ಅಫಿಷಿಯಲ್ ವೆಬ್ಸೈಟಲ್ಲಿ ಇರೋದು ಇದು. ಓಕೆ, ಯಾರ್ದು ಸರ್ MVIT ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್. ಮೇಜರ್ ಕಂಪನೀಸ್ ನೋಡಿ, ಲೈಕ್ ಕಿಕ್ ಡ್ರಮ್, ಅಮೇಡಿಯಸ್ ಲ್ಯಾಬ್, ಇದೊಳ್ಳೆ ಕಂಪನಿ, ಅಮೇಡಿಯಸ್ ಲ್ಯಾಬ್ಸ್, ಲ್ಯಾಬ್ ರಿಸರ್ಚ್, ಟ್ಯಾಲಿ ಸೊಲ್ಯೂಷನ್, ಇದೆಲ್ಲ ಮೇಜರ್ ಕಂಪನಿ ಸ್ಟೂಡೆಂಟ್ಸ್. ಇವರು 11 lakh, 12 lakh, 13 lakhs, 10 lakhs ಇದೆಲ್ಲ ಕೊಡ್ತಾರೆ. ಅದಾದ ನಂತರ ಕಾಗ್ನಿಸೆಂಟ್, ಆಕ್ಸೆಂಚರ್, TCS, L&T ಇನ್ಫೋಟೆಕ್, ಇದನ್ನು ನಾವು ಮಾಸ್ ರಿಕ್ರೂಟರ್ಸ್ ಅಂತ ಕರಿತೇವೆ ಸ್ಟೂಡೆಂಟ್ಸ್. ಮಾಸ್ ರಿಕ್ರೂಟರ್ಸ್ ಅಂದರೆ ಎಟ್ ಅ ಟೈಮ್ ಇವರು 50+ ಸ್ಟೂಡೆಂಟ್ಸನ್ನು ಕೆಲವು ಟೈಮ್ ರಿಕ್ರೂಟ್ ಮಾಡ್ತಾರೆ, 100+ ರಿಕ್ರೂಟ್ ಮಾಡ್ತಾರೆ. ಇವರೆಲ್ಲ ಮಾಸ್ ರಿಕ್ರೂಟರ್ಸ್. ಅದಕ್ಕೋಸ್ಕರ ನೋಡಿ, ಈ ಒಂದು ನಂಬರ್ ಆಫ್ ಕಂಪನೀಸ್ ಆರ್ ಲೆಸ್. ದ ನಂಬರ್ ಆಫ್ ಕಂಪನೀಸ್ ವಿಸಿಟಿಂಗ್ ದ ಕ್ಯಾಂಪಸ್ ಇಸ್ ವೆರಿ ಲೆಸ್ ಆ್ಯಕ್ಚುಲಿ. ಬಟ್ ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ಯಾಕೆ ಇನ್ಕ್ರೀಸ್ ಆಗಿದೆ ಕೇಳಿದ್ರೆ, ಬಿಕಾಸ್ ಆಫ್ ದೀಸ್ ಮಾಸ್ ರಿಕ್ರೂಟರ್ಸ್. ಈ ಕಾಗ್ನಿಸೆಂಟ್, ಆಕ್ಸೆಂಚರ್, TCS, L&T ಇದಾರಲ್ಲ, ಇವರು ತುಂಬ ಜನರಿಗೆ ಹೆಲ್ಪ್ ಸ್ಟೂಡೆಂಟ್ಸ್ ಇದೆ. ಯಾಕಂತ ಕೇಳಿದ್ರೆ ಕೆಲವರಿಗೆ ಒಂದು ಜಾಬ್ ಆದರೆ ಸಾಕು ಅಂತಿರ್ತಾರೆ. ಆ ಜಾಬನ್ನು ಇವರು ಈ ದೊಡ್ಡ ಕಂಪನಿಯವರು ಇದ್ದಾರೆ ನೋಡಿ, ಈಗ ಕಿಕ್ ಡ್ರಮ್, ಅಮೇಡಿಯಸ್ ಲ್ಯಾಬ್ಸ್ ರಿಸರ್ಚ್, ಲ್ಯಾಬ್ ರಿಸರ್ಚ್, ಇವ್ರನ್ನ ತೊಗೊಂಡೋದ್ರೆ 1, 2, 3 ಸ್ಟೂಡೆಂಟ್ಸ್ ತೊಗೊಳ್ಬೋದು, ಮ್ಯಾಕ್ಸಿಮಮ್ 4. ಅದ್ರ ಮೇಲೆ ತೊಗೊಂಡೋಗೋದಿಲ್ಲ 100% ಅಲ್ವಾ. ಉಳಿದವ್ರು ಏನು ಮಾಡೋದು, ಇಲ್ಲಿ ಇರೋದೇ 32 ಕಂಪನೀಸು, 28 ಕಂಪನೀಸು. ಈಗ 32 ಅಂತ ಇಲ್ಲಿದೆಯಲ್ಲ, 32 ಅಲ್ಲಿ ಒಂದು ಏನು ಹೇಳ್ತಾರೆ, ಪ್ರತಿ ಒಂದು ಕಂಪನಿಯವರು 3 ಮೆಂಬರ್ಸನ್ನು ತೊಗೊಂಡೋಗ್ತಾರೆ ಅಂತ ಅಂದ್ಕೊಳ್ಳೋಣ, ಆಯಿತಾ. 32 ಅಲ್ಲಿ ನಮಗೆ ಒಂದು 4, 1, 2, 3, 4 ಇದಾಯ್ತಲ್ಲ, 4ನ ಬಿಟ್ಟು ಹಾಕಿ, ಅಂದರೆ 28 ಇಂಟು 3 into 28 ಅಂದರೆ ಅರೌಂಡ್ ಒಂದು ನಾನು ಎಷ್ಟು 60, 68, ಒಂದು 80 ಅಂತ ತಗೊಳ್ಳೋಣ ಸ್ಟೂಡೆಂಟ್ಸ್. 80 ಸ್ಟೂಡೆಂಟ್ಸ್ ಮಾತ್ರ ಪ್ಲೇಸ್ ಆಗುತ್ತೆ. ಉಳಿದವ್ರಿಗೆ ಎಲ್ಲಿಗೆ ಹೋಗೋದು, ಅವ್ರನ್ನ ತೊಗೊಂಡು ಹೋಗೋದು ಇವರು ಕಾಗ್ನಿಸೆಂಟ್, ಆಕ್ಸೆಂಚರ್, TCS, L&T ಇನ್ಫೋಟೆಕ್. ಅಂದರೆ ಯಾರ್ಯಾರಿಗೆ ಕೋರ್ ಕಂಪನಿಗೆ ಹೋಗಬೇಕು ಅಂತಿದ್ದಾರೆ, ಇಲ್ಲಿ ಅಪಾರ್ಚುನಿಟಿ ತುಂಬ ಕಡಿಮೆ. ವೈ ಬಿಕಾಸ್ ಕೋರ್ ಕಂಪನಿಯಲ್ಲಿ ಮ್ಯಾಕ್ಸಿಮಮ್ ಅಂದರೆ ಔಟ್ ಆಫ್ 500 ಅಲ್ಲಿ ಒಂದು 100 ಸ್ಟೂಡೆಂಟ್ಸ್ ಕೋರ್ ಕಂಪನಿಗೆ ಆಗ್ತಾರೆ ಅಷ್ಟೇ. ಓಕೆ, 100 ಸ್ಟೂಡೆಂಟ್ಸ್ ಅರ್ಥ ಆಯ್ತಾ, ವಿಷಯ ಅರ್ಥ ಆಯ್ತಾ. 100 ಸ್ಟೂಡೆಂಟ್ಸ್ ಕೋರ್ ಕಂಪನಿಗೆ ಆಗ್ತಾರೆ. ಇದೆಲ್ಲ ಮಾಸ್ ರಿಕ್ರೂಟರ್ಸ್ ಅಂದರೆ ಇವ್ರದ್ದು ಪ್ಯಾಕೇಜ್ ಒಂದು 5 lakhs, 4.5 lakhs ಇರುತ್ತೆ ಅಷ್ಟೇ. ಓಕೆ, ಎಲ್ಲ ಬ್ರಾಂಚಿಂದಲೂ ಕೂಡ ಇವರು ಓಪನ್ ಇರುತ್ತೆ. ಓನ್ಲಿ ಫಾರ್ CS, IS ಅಂತಿಲ್ಲ, ಎಲ್ಲ ಬ್ರಾಂಚವರು ಇದನ್ನು ಇದು ಮಾಡ್ಬೋದು, ಅಟೆಂಡ್ ಮಾಡ್ಬೋದು. ಓಕೆ, ಡಿಪೆಂಡ್ಸ್ ಆನ್ ಕಾಲೇಜ್. ಕೆಲವು ಕಾಲೇಜಲ್ಲಿ ಎಲ್ಲ ಬ್ರಾಂಚಿಗೆ ಬಿಡೋದಿಲ್ಲ, ಕೆಲವು ಕಾಲೇಜಲ್ಲಿ ಆಲ್ಮೋಸ್ಟ್ ಹೆಚ್ಚಿನ ಕಾಲೇಜಲ್ಲಿ ಬಿಡ್ತಾರೆ. ಓಕೆ, ದೀಸ್ ಆಲ್ ಆರ್ ಮಾಸ್ ರಿಕ್ರೂಟರ್ಸ್. ಇವರಿಂದ ಕಾಲೇಜಿನ ಪ್ಲೇಸ್ಮೆಂಟ್ ಜಾಸ್ತಿ ಆಗುತ್ತೆ. ಪ್ಲಸ್ ಇಲ್ಲಿ ನೋಡಿ, ಆವ್ರೇಜ್ ಪ್ಯಾಕೇಜ್ ಅನ್ನೋದು ಇದಾಗೋದು ಇವರಿಂದನೇ. ಓಕೆ, ಆ್ಯಂಡ್ ನಂಬರ್ ಆಫ್ ಏನು ಟೋಟಲ್ ಪರ್ಸೆಂಟೇಜ್ ಆಫ್ ದ ಪ್ಲೇಸ್ಡ್ ಸ್ಟೂಡೆಂಟ್ಸ್ ಇನ್ಕ್ರೀಸ್ ಆಗೋದು ಇದರಿಂದನೇ. ಓಕೆ, ಬಟ್ ಇಲ್ಲಿ ಕೋರ್ ಕಂಪನಿ ಹೋಗೋದು ತುಂಬ ಕಡಿಮೆ. ಯಾರು ದೋಸು ಆರ್ ಏನು ಹೇಳ್ತಾರೆ, ಕೋಡಿಂಗ್ ಬಗ್ಗೆ ತುಂಬ ನಾಲೆಜ್ ಇದ್ದವರು, ಕೋಡಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ದವರಿಗೆ ಇಲ್ಲ ಅಂತ ಹೇಳ್ತಾಯಿಲ್ಲ ನಾನು, ಅಪಾರ್ಚುನಿಟಿ ಸ್ವಲ್ಪ ಕಡಿಮೆ ಅಷ್ಟೇ, ಬಟ್ ಒಳ್ಳೆಯದೇ. ಓಕೆ, ಫೈನ್. ಬಟ್ ಇದು 10 to 15 ಇಡುವಂಥ ಕಾಲೇಜ್ ಹೌದಾ, ಬೇಕಾದರೆ ಏಕಲವ್ಯಕ್ಕೆ ಸೇರಿ ಅದನ್ನು ಹೇಳ್ತಾರೆ. ಓಕೆ, ನೆಕ್ಸ್ಟ್ ಯಾವ ಬ್ರಾಂಚನ್ನು ಆಫರ್ ಮಾಡ್ತಾರೆ ಇಲ್ಲಿ, ಬಯೋಟೆಕ್ನಾಲಜಿ, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಟ್ರಿಪಲ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಇದನ್ನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಂತ ಕರೀತಾರೆ. ನಾನು TE ಅಂತ ಬರ್ದಿದ್ದೇನೆ, ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಆಮೇಲೆ 2022-23 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ ಅನ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಅದ್ರ ಜೊತೆ ಕಂಪ್ಯೂಟರ್ ಸೈನ್ಸ್ CSE ಅಂದರೆ ಇದರಲ್ಲಿ IoT ಮತ್ತು ಸೈಬರ್ ಸೆಕ್ಯೂರಿಟಿ. ಇದು CSE ಅಂತ ಹೇಳಿದ್ರೆ IoT ಆ್ಯಂಡ್ ಸೈಬರ್ ಸೆಕ್ಯೂರಿಟಿ. ಓಕೆ, ಇದನ್ನು ಕೊಟ್ಟಿದ್ದಾರೆ, ಇಂಟರ್ನೆಟ್ ಆಫ್ ಥಿಂಗ್ಸ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ. ಇದು ಇಲ್ಲಿ ನೋಡಿ, ಟಿಲ್ ಡೇಟಾ ಹೈಯೆಸ್ಟ್ ಪ್ಯಾಕೇಜ್ ಎಷ್ಟು ಅಂತ ಕೇಳಿದರೆ ಇಲ್ಲಿ 32 LP, ಅದು ಕೂಡ ಆನ್ ಕ್ಯಾಂಪಸ್ ಆಗಿದ್ದಲ್ಲ. ಟಿಲ್ ಡೇಟಾ ಹೈಯೆಸ್ಟ್ ಪ್ಯಾಕೇಜ್ ಆನ್ ಕ್ಯಾಂಪಸ್ 15 ಅಷ್ಟೇ. ಓಕೆ, ಹೈಯೆಸ್ಟ್ ಪ್ಯಾಕೇಜ್ 15.
ಬಟ್ ಇದು ಆಫ್ ಕ್ಯಾಂಪಸ್ ಆಗಿದ್ದು 32 LPA. ಅಂದರೆ ಸ್ಟೂಡೆಂಟ್ಸ್ ಔಟ್ಸೈಡ್ ಹೋಗಿ ಮೇ ಬಿ ಇಂಟರ್ನ್ಶಿಪ್ ಮಾಡಿರ್ಬೋದು, ಔಟ್ಸೈಡ್ ಇಂಟರ್ನ್ಶಿಪ್ ಅನ್ನು ತಗೊಂಡು ಅಲ್ಲಿಂದ ಅವನು PPO ಕನ್ವರ್ಟ್ ಮಾಡ್ಕೊಂಡಿರ್ಬೋದು. ಸೊ ದಟ್ ಈಸ್ 32 LPA. ದಿಸ್ ಈಸ್ ಆಫ್ ಕ್ಯಾಂಪಸ್ಸಲ್ಲಿ ಆಗಿದ್ದಲ್ಲ, ಔಟ್ಸೈಡ್ ಹೋಗಿ ಮಾಡ್ಕೊಂಡಿದ್ದು. ಅದು ಯಾವುದು ಕೇಳಿದ್ರೆ ಕಂಪನಿ ಸೈನ್ ಡೆಸ್ಕ್. ಓಕೆ, ಸೊ ಟಿಲ್ ಡೇಟ್ ದ ಹೈಯೆಸ್ಟ್ ಪ್ಯಾಕೇಜ್ ಫ್ರಮ್ ಸರ್ MUIT ಇಸ್ 32 LPA ವಿಚ್ ಇಸ್ ಆಫ್ ಕ್ಯಾಂಪಸ್. ಇವನ್ RVಗೂ ನಾನು ಹೇಳಿದ್ದೆ 92 LPA ವಿಚ್ ಇಸ್ ಆಫ್ ಕ್ಯಾಂಪಸ್ ಅಂತ ಹೇಳ್ತಾರೆ. ಸೊ ಆನ್ ಕ್ಯಾಂಪಸ್ ಅರೌಂಡ್ 65-66 ಸಮಥಿಂಗ್ ಇದೆಯಲ್ಲ, ಅದೇ ಆನ್ ಕ್ಯಾಂಪಸಲ್ಲಿ ಹೈಯೆಸ್ಟ್. ಓಕೆ, ಸೊ ಅಂದರೆ ಇದನ್ನು ನೀವು ಕನ್ಸಿಡರ್ ಮಾಡ್ಬೋದು. ಆಫ್ ಕ್ಯಾಂಪಸ್ ಆಗಲಿ ಅಲ್ಲಿಗೆ ಸ್ಟೂಡೆಂಟ್ ಅಲ್ಲ, ಸರ್ MUIT ಸ್ಟೂಡೆಂಟ್ ಅಲ್ಲ. ಸೊ ಇಟ್ ಇಸ್ ಗುಡ್. ಅಂದರೆ ಆನ್ ಆ್ಯನ್ ಆ್ಯಾವರೇಜು ನಿಮ್ಗೆ ಇಲ್ಲಿ ಕೋಡಿಂಗ್ ಬಗ್ಗೆ ನಿಮಗೆ ತುಂಬ ಇಂಟ್ರೆಸ್ಟೆಡ್ ಇದ್ದರೆ ದಿಸ್ ಇಸ್ ನಾಟ್ ಸೋ ಗುಡ್ ಕಾಲೇಜು. ಬಟ್ ಗುಡ್ ಅಲ್ಲ ಅಂತ ಹೇಳ್ತಲ್ಲ, ನಾನು ಆ್ಯಾವ್ರೇಜ್ ಅಂತ ಹೇಳ್ಬೋದು ಅಷ್ಟೇ. ಯಾಕಂತ ಕೇಳಿದ್ರೆ ನಿಮಗೆ ಕೋರ್ ಕಂಪನೀಸ್ ಬರೋ ತುಂಬ ಕಡಿಮೆ ಸ್ಟೂಡೆಂಟ್ಸ್. ದೋಸ್ ಆರ್ ಗುಡ್ ಎಟ್ ಕೋಡಿಂಗು, ಅವರಿಗೆಲ್ಲ ತುಂಬ ಕೋಡಿಂಗ್ ನಾಲೆಜ್ ಇದ್ದವರಿಗೆ ಇದು ತುಂಬ ಕಡಿಮೆ ಆಗುತ್ತೆ. 10 lakhs 8 lakhs ಎಲ್ಲ ತುಂಬ ಕಡಿಮೆ ಆಗುತ್ತೆ ನಿಮ್ಮ ನಾಲೆಜ್ ಅಂತ ಅಂದ್ಕೊಳ್ತಾರೆ. ಸೊ ದೋಸ್ ಆರ್, ಬಟ್ ಕಾಲೇಜ್ ಬ್ಯಾಡ್ ಅಂತ ಹೇಳ್ತಲ್ಲ ನಾನು, 10 to 20 ಒಳಗಡೆ ಇರ್ಬೋದು, ಎಲ್ಲಿ ಇಡ್ಬೋದು ಅಂತ ನಾನು ಹೇಳ್ತೇನೆ. ಮತ್ತು ನಮ್ಮ ಏಕಲವ್ಯ ಗ್ರೂಪಿಗೆ ಸೇರಿದೆ. ಇದು ನಿಮ್ಮ ಸರ್ MUIT ಸ್ಟೂಡೆಂಟ್ಸ್, ಒನ್ ಆಫ್ ದ ಬೆಸ್ಟ್ ಕಾಲೇಜು, ಒಳ್ಳೆ ಕಾಲೇಜು. ಓಕೆ, ಕ್ಯಾಂಪಸ್ ಒಳ್ಳೆದೆ, ಪ್ಲೇಸ್ಮೆಂಟ್ ವೈಸ್ ನಾಟ್ ಬ್ಯಾಡ್. ಯಾಕಂದರೆ ಪರ್ಸೆಂಟೇಜ್ ನೋಡಿ, ಓಕೆ, ಆ್ಯಾವ್ರೇಜ್ ಪ್ಯಾಕೇಜ್ ಸ್ವಲ್ಪ ಕಡಿಮೆ ಇದೆ. ವೈ ಬಿಕಾಸ್ ಆಫ್ ದಿಸ್ ಮಾಸ್ ರಿಕ್ರೂಟರ್ಸ್ ಅವ್ರು ಜಾಸ್ತಿ ಇದು ಕೊಡೋದಿಲ್ಲ. ಯಾಕಂದರೆ ಅವರು 100 ಸ್ಟೂಡೆಂಟ್ಸ್ನೆಲ್ಲ ತೊಗೊಂಡು ಹೋಗುವಾಗ ನಿಮಗೆ 10 lakhs ಎಲ್ಲ ಕೊಟ್ಟಿದ್ರೆ ಅವರಿಗೆ ಬಡ್ಜೆಟ್ ಸ್ವಲ್ಪನೇ ಆಗೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಅವರು 4.5 lakhs ಇದರಲ್ಲಿ ಕೊಡ್ತಾರೆ. ದಟ್ ಈಸ್ ವೈ ದ ಆ್ಯಾವ್ರೇಜ್ ಪ್ಯಾಕೇಜ್ ಸ್ವಲ್ಪ ಲೆಸ್ ಇದೆ. ಬಟ್ ಬಿಕಾಸ್ ಆಫ್ ದಿಸ್ ಬಿಕಾಸ್ ಆಫ್ ದಿಸ್ ಮಾಸ್ ರಿಕ್ರೂಟರ್ ಟೋಟಲ್ ಪರ್ಸೆಂಟೇಜ್ ಆಫ್ ದ ಪ್ಲೇಸ್ಮೆಂಟ್ ಈಸ್ ಇನ್ಕ್ರೀಸ್ಡ್. ಓಕೆ, ಸೊ ಎವ್ರಿ ಇಯರ್ ಆನ್ ಆ್ಯನ್ ಆ್ಯಾವ್ರೇಜ್ ಏನಂತ ಹೇಳ್ಬೋದು ನಾವು, 80 to 85% ಆಫ್ ಸ್ಟೂಡೆಂಟ್ಸ್ ಗೆಟ್ ಪ್ಲೇಸ್ಡ್ ಎಲ್ಲಿ, ಸರ್ MUITಲಿ. ಓಕೆ, ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇದು ಗೊತ್ತಾಯ್ತಲ್ಲ, ಸರ್ MUIT ಅಂತ ಹೇಳ್ತಾರೆ, ಸರ್ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಕರೀತಾರೆ, ಬೆಂಗಳೂರಲ್ಲಿರೋದು. ಓಕೆ, ಇದಿಷ್ಟು ಸರ್ MUIT ಸ್ಟೂಡೆಂಟ್ಸ್. ಅದೇ ರೀತಿ ಯಾರಿಗಾದ್ರೂ ಇಲ್ಲಿ ಇದೇ ರೀತಿ ನಾನು ಪ್ರತಿಯೊಂದು ಕಾಲೇಜಿನ ಬಗ್ಗೆ ಇಲ್ಲಿ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾನೆ. ಬಟ್ ಎಲ್ಲ ಕಾಲೇಜಿಗೆ ಆಗುತ್ತಿಲ್ಲ ಗೊತ್ತಿಲ್ಲ ನನಗೆ, ಒಂದು 20-25 ಕಾಲೇಜಿಗೆ ಆಗ್ಬೋದೇನೋ. ಬಟ್ ನೀವು ಏಕಲವ್ಯ ಗ್ರೂಪಿಗೆ ಸೇರಿದ್ರೆ ಎಲ್ಲ ಕಾಲೇಜಿನ ಪ್ಲೇಸ್ಮೆಂಟ್ ವೈಸ್ ನಾನು ರಿಸರ್ಚ್ ಮಾಡಿ ಅದೆಲ್ಲದನ್ನು ಲೀಸ್ಟ್ ಮಾಡಿ ನಿಮಗೆ ಟಾಪ್ 50 to 60 ಕಾಲೇಜಿನ ಕೊಡ್ತೇನೆ ನಾನು. ಅದ್ರ ಥ್ರೂ ನೀವು ಕೌನ್ಸಿಲಿಂಗ್ ಹೇಗೆ ಮಾಡಬೇಕು, ಎಲ್ಲಿ ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು, ಎಲ್ಲದನ್ನು ನಾನು ಲಿಸ್ಟ್ ಮಾಡಿ ಹೆಲ್ಪ್ ಮಾಡ್ತೇನೆ ಅಕಾರ್ಡಿಂಗ್ ಟು ಯುವರ್ ಗ್ರೂಪ್, ಅಕಾರ್ಡಿಂಗ್ ಟು ಕ್ಯಾಟಗರಿ. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಜಾಯ್ನ್ ಆಗಬೇಕು ಅಂತಿದ್ರೆ ದಯವಿಟ್ಟು ಈ ನಂಬರ್ಗೆ ಮೆಸೇಜ್ ಮಾಡಿ. 500 rupees ಫೀಸ್ ಆಗಿರುತ್ತೆ. ಆದಷ್ಟು ಬೇಗ ಜಾಯ್ನ್ ಆಗೋದಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಮತ್ತು KCET ರಿಸಲ್ಟ್ಸ್ ಲೇಟ್ ಇದೆ ಅಂತ ವೆಯ್ಟ್ ಮಾಡ್ತಾ ಇರಬೇಡಿ. ಯಾಕಂದರೆ ಅಷ್ಟು ಒಳಗಡೆ ನಾನು ಲಿಸ್ಟ್ ರೆಡಿ ಮಾಡಿ ಕೊಡ್ತೇನೆ ಪ್ರತಿಯೊಬ್ಬ ಸ್ಟೂಡೆಂಟು. ಆ ಲಿಸ್ಟ್ ಪ್ರಕಾರ ಮತ್ತೆ ನಿಮಗೆ ರಿಸಲ್ಟ್ ಬಂದ ಮೇಲೆ ಏನಾದರೂ ವೇರಿಯೇಷನ್ಸ್ಗಳಿದ್ರೆ ಸಣ್ಣ ಪುಟ್ಟ ಚೇಂಜಸ್ಗಳನ್ನು ನೀವು ಮಾಡ್ಬೋದು. ಓಕೆ ಸ್ಟೂಡೆಂಟ್ಸ್, ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ. ಈ ವಿಡಿಯೋವನ್ನು ಒಂದಿಷ್ಟು ಜನರಿಗೆ ಶೇರ್ ಮಾಡಿ, ಹಾಗೆ ಬೇರೆಯವರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ನೀವು ಲೈಕ್ ಮಾಡಿ. ನೀವು ಲೈಕ್ ಮಾಡಿದಾಗ ಒಂದಿಷ್ಟು ಜನರಿಗೆ ಇದು ರೀಚ್ ಆಗುತ್ತಾ, ಜಾಸ್ತಿ ಜನರಿಗೆ ಹೋಗುತ್ತಾ. ಓಕೆ, ಸೊ ಆವಾಗ ನನಗಂತೂ ಸಪೋರ್ಟಿವ್ ಅಂತ ಅನ್ಸುತ್ತೆ. ಓಕೆ ಸ್ಟೂಡೆಂಟ್ಸ್, ಐ ಆಮ್ ನಿಖಿಲೇಶ್ ಸೈನಿಂಗ್ ಆಫ್. ಅಂಟಿಲ್ ದಾಟ್, ಟೇಕ್ ಕೇರ್ ಸ್ಟೂಡೆಂಟ್ಸ್, ಲವ್ ಯು ಆಲ್, ಬಾಯ್.